ಹಾಯ್ ಫ್ರೆಂಡ್ಸ್, ನಮಸ್ತೆ. ನೋಡಿ, ಈಸಿ ಮೆಥಡಲ್ಲಿ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡೋಣ ಬಂದು ತೋರಿಸ್ತೀನಿ. ಮೊದಲಿಗೆ ಲೈನಿಂಗ್ ಕ್ಲಾತ್ ತೊಗೊಂಡಿದ್ದೀನಿ. ನಾನು ಕಾಟನ್ ಲೈನಿಂಗ್ ಕ್ಲಾತ್ ಮೇಲೆ ಕಟ್ಟಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ. 1 ಮೀಟರ್ ತೊಗೊಂಡಿದ್ದೀನಿ. ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಓಪನ್ ಇರೋದು ನಮ್ಮ ರೈಟ್ ಸೈಡ್ಗೆ ಬಿಟ್ಕೋಬೇಕು, ಜಾಯಿಂಟ್ ಇರೋದು ನಮ್ಮ ಸೈಡ್ ತೊಗೋಬೇಕು. ನೋಡಿ, ಈ ಥರ ಓಪನ್ ಇರೋದು ಈ ಸೈಡ್ ಬಿಟ್ಕೋಬೇಕು. ಈ ಥರ ಡಬಲ್ ಫೋಲ್ಡಿಂಗೇ ಬಂದಿರುತ್ತೆ ಹಂಗೆ ಲೈನಿಂಗು. ನಾವು ಅದನ್ನು ನೀಟಾಗಿ ಚೆಕ್ ಮಾಡಿಕೊಂಡ್ರೆ ಸಾಕು. ಎರಡು ಒಂದೇ ಸಮನಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡ್ರೂ ಸಾಕು. ನೋಡಿ, ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ನೀಟಾಗಿ ಅಂದ್ಕೊಂಡು ಇವಾಗ ಬ್ಲೌಸ್ ಅಳತೆ ಕೊಟ್ಟಿರ್ತಾರಲ್ವ, ಬ್ಲೌಸ್ ತಗೊಳ್ಳೋಣ. ನೋಡಿ, ಈ ಥರ ಬ್ಲೌಸ್ ಕೊಟ್ಟಿದ್ದಾರೆ ಅಳತೆದು. ನಾವು ಮೆಜರ್ಮೆಂಟ್ಸು ನೋಡೋಣ. ನೋಡಿ, ಇಲ್ಲಿ ಸ್ಟಿಚಸ್ ಆಯ್ತಲ್ಲ, ಇಲ್ಲಿಂದನೂ ಟೇಪ್ ಇಟ್ಕೋಬೇಕು. ರೆಡಿ 15 ಇದೆ. ನಾವು 1 ಇಂಚ್ ಎಕ್ಸ್ಟ್ರಾ ಮಾಡ್ಕೊಳ್ಳೋಣ. ರೆಡಿ 15 ಇದೆ, 16 ಇಂಚ್ ತೊಗೊಳ್ಳೋಣ. 16 ಇಂಚ್ ತೊಗೊಳ್ಳೋಣ. ಇದು ಹಾಗೆ ನೆಕ್ಕು ಚೆಕ್ ಮಾಡ್ಕೊಂಬಿಟ್ರೆ ಪದೇ ಪದೇ ನೋಡೋಷ್ಟಿರಲ್ಲ. ಇದು ನಾವು ಸ್ಟಿಚ್ಚಿಂಗ್ಗೆ ಅಂತ ಅರ್ಧ ಇಂಚ್ ಬಿಟ್ಕೊತೀವಿ. ಇಲ್ಲಿ ರೆಡಿ 10 ಇದೆ. ನಮ್ಗೆ ಇನ್ನೊಂದು ಇಂಚು ಬ್ರಾಡ್ ಮಾಡೋಕ್ಕೆ ಹೇಳಿದ್ದಾರೆ. ನೋಡಿ, ಇದು ಮಾರ್ಕ್ ಮಾಡಿದ್ದೀವಿ. 1 ಇಂಚ್ ಎಕ್ಸ್ಟ್ರಾ ತೊಗೊತೀನಿ. ನಾನು 11 ಇಂಚು ಮಾಡ್ಕೊತೀನಿ. ಮತ್ತು ಡೀಪ್ ಇದು ನೆಕ್ಕು ಡೀಪ್ ಆಯ್ತಲ್ವ, ಬ್ಲೌಸ್ ಲೆಂತ್ ಆಯಿತು, ನೆಕ್ ಡೀಪ್ ಆಯಿತು. ಮತ್ತು ಶೋಲ್ಡರ್ ಡೌನ್ ತೊಗೊಂಬಿಡೋಣ ಅಳತೆ. ನೋಡಿ, ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಕೊಳ್ಳೋದನ್ನು, ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಕೊಂಡು ಚೆಕ್ ಮಾಡಿದ್ರೆ ನಮಗೆ ಶೋಲ್ಡರ್ ಡೌನ್ ಬಂದು 5.5 ಬರುತ್ತೆ. 5.5ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದು ನೆಕ್ ಒಂದು ಸಲ ಚೆಕ್ ಮಾಡ್ಕೊಂಬಿಡೋಣ, ಎಷ್ಟಿದೆಯೋ ಡೀಪ್ ಎಲ್ಲ, ಬ್ರಾಡ್ ಎಷ್ಟಿದೆಯೋ, ಡೀಪ್ ಎಷ್ಟಿದೆಯೋ ಅಂತ. ಬ್ಯಾಕ್ ಪಾರ್ಟ್ ಎಲ್ಲ ಒಂದು ಸಲ ಚೆಕ್ ಮಾಡ್ಕೊಂಡು ಆಯ್ತಲ್ಲ, ನಾವು ಲೈನಿಂಗ್ ಮೇಲೆ ಮಾರ್ಕ್ ಮಾಡೋಣ ಬನ್ನಿ. ಬ್ಲೌಸ್ ಉದ್ದ ಬಂದು 15 ಇತ್ವಲ್ಲ, ರೆಡಿ 16 ಇಂಚ್ ತೊಗೊಳ್ಳೋಣ ನಾವು. ಬ್ಲೌಸ್ ಲೆಂತ್ ಬಂದು 16 ಇಂಚು, ಸೇಮ್ ಮೆಜರ್ 16, ಇಲ್ಲೊಂದು 5.5. ಬ್ಯಾಕ್ ಡೀಪ್ ಬಂದು 11 ಇಂಚ್ ಹೇಳಿದ್ದಾರೆ. ನಾವು ಈ ಥರ ಸ್ಕೇಲ್ ತಗೊಂಡು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ಕಡೆ 1, 2 ಅಂತ ಇದೆಯಲ್ವಾ ಇಂಚಸ್ಸು. ನೋಡಿ, ಈ ಥರ ತಗೊಂಡು ನೋಡಿ, ನೆಕ್ ಬಂದು 3 ಇಂಚ್ ಇಡೋಣ. ನಮಗೆ ಅವರು ಪಾರ್ಟ್ ಶೇಪ್ ಹೇಳಿದ್ದಾರೆ, 3 ಇಂಚ್ ನೆಕ್ ತೊಗೊಳ್ಳೋಣ. ಶೋಲ್ಡರ್ ಬಂದು 3 ಇಂಚನೇ ತೊಗೊಳ್ಳೋಣ, ಜಾಸ್ತಿ ಬೇಡ. ಮತ್ತು ಸೇಮ್ ಮೆಜರೇ ನೋಡ್ಕೊಳ್ಳೋಣ ಕೆಳಗಡೆ. ಇದೊಂದು 3.5, 4 ಇಂಚ್ ಬ್ರಾಡ್ ತೆಗಿಯೋಣ. ಸ್ಕೇಲಲ್ಲಿ ಈ ಥರ ಇತ್ತು, ಅಲ್ಲಲ್ಲಿ ಡಾಟ್ಸ್ ಹಾಕ್ಕೊಂಬಿಟ್ರೆ ಚೆನ್ನಾಗಿ ಬರುತ್ತೆ. ಆರಾಯ್ತಲ್ವ. ನಾವು ಶೋಲ್ಡರ್ ಡೌನ್ ಮಾರ್ಕ್ ಮಾಡೋಣ. ನೆಕ್ ಡೀಪ್ ಆಯಿತು, ಶೋಲ್ಡರ್ ಡೌನು 5.5 ತೊಗೊಂಡಿದ್ದೀವಿ. ಆಯ್ತಲ್ಲ, ಶೇಪ್ ಮತ್ತೆ ಅಡ್ಕೊಳ್ಳೋಣ. ಬ್ಯಾಕ್ ಪಾರ್ಟಿಂದ ಮಾರ್ಕಿಂಗ್ ಎಲ್ಲ ತೊಗೊಂಡಿದ್ದೀವಿ. ಇವಾಗ ಚೆಸ್ಟ್ ಎಷ್ಟಿದೆಯಾ ಚೆಕ್ ಮಾಡ್ಕೋಬೇಕು. ಚೆಸ್ಟ್ ನೋಡ್ಕೋಬೇಕಾದ್ರೆ ಈ ಥರ ಮುಂದೆ ಉಕ್ಸ್ಪಟ್ಟಿ ಕಡೆ ಚೆಕ್ ಮಾಡ್ಕೋಬೋದು. ನೋಡಿ, ಈ ಶೋಲ್ಡರ್ ಡೌನ್ ಆದಮೇಲೆ ಇದು ಕಂಕ್ಲ ಶೇಪ್ ಬರುತ್ತೆ. ಇಲ್ಲಿಂದ ಚೆಕ್ ಮಾಡಿದ್ರೆ ನೋಡಿ, ಈ ಥರ ಉಕ್ಸ್ಪಟ್ಟಿ ಕಡೆನೇ ಚೆಕ್ ಮಾಡ್ಕೋಬೇಕು. 11 ರೆಡಿ ಇದೆ. ಇಲ್ಲೊಂದು ಅರ್ಧ ಇಂಚು ಫೋಲ್ಡಿಂಗ್ ಹೋಗಿರುತ್ತಲ್ವ, ಇಲ್ಲಿ 11.5 ಹೋಗುತ್ತೆ ಬರುತ್ತೆ. 11.5 ಮಾರ್ಕ್ ಮಾಡ್ಕೊಳ್ಳೋಣ. ಸೇಮ್ ಅಲ್ಲಿ ಎಷ್ಟಿದೆಯೋ ಅಷ್ಟೇ ಸಾಕು. ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಬಿಡೋಣ. ಎಲ್ಲ ಚೆಕ್ ಮಾಡ್ಕೋಬೇಕು, 5.5 ಎಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ನೋಡಿ, ಇಲ್ಲೇ ಒಂದು ಪಾಯಿಂಟ್ ಮಿಸ್ ಆಗ್ತಾಯಿತ್ತು. ವಾಟ್ ಶೇಪ್ ಹೇಳಿದಾರಲ್ವ, ನೆಕ್ ಶೇಪ್ ಮಾಡ್ಕೊಳ್ಳೋಣ. ಫಸ್ಟಲ್ಲಿ ನಮಗೆ ಒಂಚೂರು ಡೌಟ್ ಇದ್ದರೆ ಈ ಥರ ಅಲ್ಲಲ್ಲಿ ಡಾಟ್ಸ್ ಇಟ್ಕೊಂಡ್ಬಿಟ್ರು ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ಒಂದೇ ಸಲ ಎಳಿಬಾರ್ದು, ಡಾಟ್ಸ್ ಇಟ್ಕೊಂಡು ಚೆಕ್ ಮಾಡಿಕೊಂಡು ಈ ಥರ ಅಲ್ಲಲ್ಲಿ ಡಾಟ್ಸ್ ಇಟ್ಕೊಂಡ್ರೂ ಚೆನ್ನಾಗಿರುತ್ತೆ.
ಇವಾಗ ಪಾಟ್ ಶೇಪ್ ಬಂತಲ್ವಾ, ಈ ಶೋಲ್ಡರ್ ಡೌನ್ಗೆ ಶೇಪ್ ತೆಗಿಬೋದು. ಹಂಗೇನೋ ನಾವು ಮಾರ್ಕ್ ಮಾಡಿಬಿಡ್ತೀವಿ. ಈ ಥರ ಕರು ಸ್ಕೇಲಲ್ಲಿ ಸಿಗುತ್ತೆ, ಈ ಸ್ಕೇಲಲ್ಲೂ ಮಾರ್ಕ್ ಮಾಡ್ಕೋಬೋದು ನೋಡಿ. ಈಸಿಯಾಗಿ ಬಂದುಬಿಡುತ್ತೆ ನೋಡಿ. ಮಾರ್ಕಿಂಗ್ ಎಲ್ಲ ರೆಡಿ ಆಯಿತು. ಇವಾಗ ನಾವು ಸ್ಟಿಚಸ್ ಸೈಡಲ್ಲಿ ಸ್ಟಿಚ್ ಮಾಡ್ಕೊಳ್ಳುವಾಗ ಚೆಕ್ ಮಾಡ್ಕೋಬೇಕಂದ್ರೆ ಹಿಂಗೆ ಟೇಬಲ್ಲಾದರೂ ಅಳತೆ ಮಾಡ್ಕೋಬೋದು, ಇಲ್ಲ ಬ್ಲೌಸ್ನ ಇಟ್ಟು ಹಿಂಗೆ ಚೆಕ್ ಮಾಡ್ಕೋಬೋದು ನೋಡಿ. ನಾನು ತೋರಿಸ್ತೀನಿ ಬನ್ನಿ. ಇಲ್ಲಿಂದ ಇಲ್ಲಿ ಸ್ಟಿಚಸ್ಗೆ ಅಂತ ಬಿಟ್ಕೊಂಡು ಒಂದು ಸ್ವಲ್ಪನೇ ಚೆಕ್ ಮಾಡಿಕೊಂಡ್ರೆ ನಮಗೂ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಕಾಣಿಸುತ್ತೆ. ಅಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ಮಾರ್ಕಿಂಗ್ ಇಷ್ಟ ಆಯಿತು. ಬ್ಯಾಕ್ ಪಾರ್ಟು ಕಟ್ ಮಾಡೋಣ ಇವಾಗ. ಒಂದಾಯ್ತಲ್ವಾ ನೋಡಿ. ಇಲ್ಲೊಂದು ಚಿಕ್ಕದಾಗಿ ಕಟಿಂಗ್ ಇಟ್ಕೊಳ್ಳೋಣ. ಬ್ಯಾಕ್ ಪಾರ್ಟು ರೆಡಿಯಾಗಿದೆ. ಫ್ರಂಟ್ ಪಾರ್ಟ್ ಹಾಕ್ಕೊಳ್ಳೋಣ ಬನ್ನಿ. ನೋಡಿ ಈ ಥರ ತಿರುಗಿಸ್ಕೊಂಡ್ರೆ ನಮಗೆ ಅನುಕೂಲ ಇರುತ್ತೆ ನೋಡಿ. ಇದು ಬ್ಯಾಕ್ ಪಾರ್ಟ್ ಕಟ್ ಮಾಡಿರ್ತೀವಲ್ವ, ಅದನ್ನೇ ಎತ್ತಿ ಇಲ್ಲಿ ಹಾಕ್ಕೋಬೋದು ನೋಡಿ. ಇವೆರಡು ಪೀಸು ನೋಡ್ಕೋಬೇಕು, ಜಾಯಿಂಟ್ ಇವೆರಡು ಓಪನ್ ಇರೋ ಪೀಸನ್ನು ನೋಡ್ಕೋಬೇಕು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು ಒಂದ್ಸಲ. ನಾವು ಬ್ಯಾಕ್ ಪಾರ್ಟ್ಗೆ ಒಂದಕ್ಕೆ ಅಳತೆಗಳು ಎಲ್ಲ ಜಾಸ್ತಿ ತಗೊಳ್ಳೋದೇ ಇಲ್ಲ. ಇವಾಗ ಬ್ಯಾಕ್ ಪಾರ್ಟ್ ತೊಗೊಂಡಿದ್ವಿ ಅಂದರೆ ಫ್ರಂಟ್ ಪಾರ್ಟು ಈಸಿಯಾಗಿ ಕಟ್ ಮಾಡ್ಕೋಬೋದು ನೋಡಿ. ಸೇಮ್ ಎಲ್ಲ ಬ್ಯಾಕ್ ಪಾರ್ಟು ಸೇಮ್ ಬಂದಿದೆ ನೋಡಿ. ಇಲ್ಲೆಲ್ಲ ಕಟ್ಟಿಂಗ್ ಎಲ್ಲ ಕರೆಕ್ಟಾಗಿದೆ ಆಲ್ಮೋಸ್ಟ್ ಅಲ್ಲ. ಇವಾಗ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟು 1 ಇಂಚು ಜಾಸ್ತಿ ಇರಬೇಕು. ಒಂದು ಇಂಚು ಜಾಸ್ತಿ ತಗೋಬೇಕು. ನೋಡಿ ತಗೊಂಡಿದ್ದೀನಿ. ಸ್ವಲ್ಪ ದಪ್ಪ ಇರೋರಿಗೆ ಏನು ಮಾಡಬೇಕಂದ್ರೆ ಕಪ್ಸ್ ಎಲ್ಲ ನೀಟಾಗಿ ಕೂತ್ಕೋಬೇಕಾದ್ರೆ ಈ ಫ್ರಂಟ್ ಪಾರ್ಟಿಂದ ಒಂದು ಅರ್ಧ ಇಂಚು ಮುಂದೆ ಹೋಗಬೇಕು ಲೈನ್ ನೋಡಿ. ಇಲ್ಲಿ ಒಂದು ಅರ್ಧ ಇಂಚು ಮುಂದೆ, ಮತ್ತು ಇಲ್ಲಿ ಶೋಲ್ಡರ್ ಡೌನ್ ಮಾಡಿರ್ತೀವಲ್ವ, ಈ ಕಂಕ್ಲ ಶೇಪ್ ತೆಗಿಯೋ ಹತ್ರ ಇಲ್ಲಿಂದ ಈ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ. ತೆಗೆದಿದ್ದೀನಿ ನೋಡಿ. ನೋಡಿ ಈ ಥರ ಸ್ವಲ್ಪ ಅಗಲ ತೆಗಿಯೋದ್ರಿಂದ ಕಪ್ಸ್ ಎಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ. ಮಾರ್ಕಿಂಗ್ ಎಲ್ಲ ಇಷ್ಟ ಆಯಿತು. ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಮಾರ್ಕಿಂಗ್ ಎಲ್ಲ ಇಷ್ಟ ಆಯಿತು. ನಾವು ಇದೆಲ್ಲ ಎಕ್ಸ್ಟ್ರಾಸನ್ನು ಕಟ್ ಮಾಡಿಬಿಡೋಣ. ಜಾಸ್ತಿ ಕದಲಿಸ್ಬಾರ್ದು ಪೀಸ್ನ. ನೋಡಿ ಈ ಥರ ಶೇಪ್ ಎಲ್ಲ ತೆಗೆದುಬಿಟ್ಟು ಎಕ್ಸ್ಟ್ರಾಸ್ ಎಲ್ಲ ತೆಗೆದುಬಿಡೋದು ನೋಡಿ. ಬ್ಯಾಕು ಫ್ರಂಟು ಒಂದೇ ಶೇಪ್ ಬಂದಿದೆ, ಕಂಕ್ಲ ಶೇಪು. ಇವಾಗ ಬ್ಯಾಕ್ ಪಾರ್ಟ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಇದು ಪಾಟ್ ನೆಕ್ ಹಂಗೆ ಕಟ್ ಮಾಡಿಬಿಟ್ಟು ಸಪ್ರೇಟ್ ಮಾಡ್ಕೊಳ್ಳೋಣ. ಈ ಥರ ಬ್ಯಾಕ್ ಪಾರ್ಟು ಕಟ್ಟಿಂಗ್ ಎಲ್ಲ ಆಗಿದೆ.
ನೋಡಿ ಈ ಥರ ಕಟ್ಟಿಂಗ್ ಎಲ್ಲ ಆಗಿದೆ. ಪಾರ್ಟ್ ಶೇಪ್ ತೆಗೆದಿದ್ದೀನಿ. ಇದು ಬ್ಯಾಕ್ ಪಾರ್ಟ್ ಆಯಿತು. ಇನ್ನು ಫ್ರಂಟ್. ಇವಾಗ ಫ್ರಂಟ್ ಪಾರ್ಟ್ ತೊಗೊಂಡಿದ್ದೀವಲ್ವ, ಇದಕ್ಕೆ ಸ್ವಲ್ಪ ಇದು ಕಂಕ್ಲ ಶೇಪ್ ತೆಗಿಬೇಕು. ಶೋಲ್ಡರ್ ಡೌನ್ ಮಾಡಿರ್ತೀವಲ್ವ, ಇಲ್ಲಿ ಒಂದು ಸ್ವಲ್ಪ ತೆಗಿಯೋದ್ರಿಂದ ರಿಂಕಲ್ಸ್ ಏನು ಬರಲ್ಲ. ಒಂದು ಸ್ವಲ್ಪ ತೆಗಿಬೇಕಾಗುತ್ತೆ. ಇಲ್ಲಿ ಒಂದು ಅರ್ಧ ಇಂಚಷ್ಟು ತೆಗಿಬೇಕು. ಮತ್ತು ಈ ಕೊನೆಗೂ ಹೋಗಬಾರ್ದು, ಇಲ್ಲೂ ಅಷ್ಟೇ ಈ ಕೊನೆಯಿಂದನೂ ತೆಗಿಬಾರ್ದು. ಸೆಂಟ್ರಲ್ಲಿ ಮಾತ್ರ ಅರ್ಧ ಇಂಚ್ ಮಾಡ್ಕೋಬೇಕು. ಇಷ್ಟಾಯ್ತಲ್ವ. ಅಳತೆ ತಗೊಳ್ಳೋಣ. ಇವಾಗ ಫ್ರಂಟ್ ಪಾರ್ಟ್ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಕೊಟ್ಟಿದ್ದಾರೆ. ಇಲ್ಲಿ ಸ್ಟಿಚಸ್ಗೆ ಒಂದು ಅರ್ಧ ಇಂಚ್ ಬಿಟ್ಕೊಂಡಿದ್ದೀವಿ. ನೋಡಿ ಇಲ್ಲಿ ಜಾಯಿಂಟ್ ಮಾಡಿದಾರಲ್ವ, ಇಲ್ಲಿಂದ ಒಂದು ಅರ್ಧ ಇಂಚ್ ಬಿಟ್ಕೊಂಡು ಚೆಕ್ ಮಾಡ್ಕೊಂಡ್ಬಿಟ್ರೆ ಇಲ್ಲೇ ಬಂದುಬಿಡುತ್ತೆಲ್ಲ. ಎಷ್ಟಿದೆ? 8 ಇದೆ. ಫ್ರಂಟ್ ಡೀಪು 8 ಇದೆ. ಹಾಗೆ ಕ್ರಾಸ್ ಬೆಲ್ಟ್ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಸ್ಟಿಚಸ್ಸಿಂದ ಈ ಕಡೆ ಒಂದು ಅರ್ಧ ಇಂಚ್ ಬಿಟ್ಕೊಂಡು ಈ ಕಡೆ ಒಂದು 1/4 ಇಂಚ್ ಬಿಟ್ಕೊಂಡ್ರೂ ಸಾಕು. 4 ಇಂಚ್ ಬರುತ್ತೆ. ಫ್ರಂಟ್ ಪಾರ್ಟ್ ಆಯಿತು. ನೆಕ್ಕು ಅಂತ ಬ್ಯಾಕ್ ಪಾರ್ಟ್ಗೆ ತೊಗೊಂಡಿದ್ದೀವಲ್ವ, ಅದನ್ನೇ ಕಂಟಿನ್ಯೂ ಮಾಡ್ಕೋಬೋದು. ಬ್ರಾಡ್ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ನೋಡು ಫ್ರಂಟ್ ಬಂದು 8 ಅದರಲ್ಲಿದೆ. ಅಳ್ತಿದ್ರೆ ಇಲ್ಲಿ ನಮಗೆ ವಿ ಶೇಪ್ ಹೇಳಿದ್ದಾರೆ. 8 ಬಂದಿದೆ ಇಲ್ಲಿ ಮಾರ್ಕು. ವಿ ಶೇಪ್ ಹೇಳಿದ್ದಾರೆ ಫ್ರಂಟಲ್ಲಿ. ನೋಡಿ ಹಿಂಗೆ ಸ್ಟ್ರೈಟ್ ವಿ ಶೇಪ್ ತೆಗೆದ್ರೆ ಸ್ವಲ್ಪ ನೆಕ್ ಹತ್ರ ಬಂದಂಗೆ ಇರುತ್ತೆ. ಒಂಚೂರು ಕರು ಮಾಡ್ಕೋಬೇಕು. ನೋಡಿ ಹಿಂಗೆ ತೆಗೆದ್ರೆ ಒಂಚೂರು ಹಿಂಗೆ ಸ್ಟ್ರೈಟ್ ತೆಗೆದ್ರೆ ಸ್ವಲ್ಪ ಚಿಕ್ಕದಾಗತ್ತೆ ನೆಕ್ಕು. ಒಂಚೂರು ಕರು ಮಾಡಿಕೊಂಡ್ರೆ ವಿ ಶೇಪು ಬರುತ್ತೆ. ನೋಡಿ ಸ್ಟ್ರೈಟ್ ವಿ ಶೇಪ್ ಅಂದರೆ ಇದೆ ಫಸ್ಟ್ ಲೈನ್. ಒಂಚೂರು ಕರು ಮಾಡಿಕೊಂಡ್ರೆ ಇನ್ನು ಸ್ವಲ್ಪ ಅಗಲ ಕಾಣಿಸುತ್ತೆ. ಹೆಂಗೆ ಬೇಕು ಹಂಗೆ. ಸ್ವಲ್ಪ ನೆಕ್ಕು ಚಿಕ್ಕದಾದರೂ ಪರವಾಗಿಲ್ಲ ಅಂದರೆ ಸ್ಟ್ರೈಟ್ ಟೇಪ್ ಇಟ್ಕೊಂಡು ನೋಡಿ ಒಂದೇ ಲೈನ್ ಹಾಕ್ಕೊಂಡ್ರು ಸ್ಟ್ರೈಟ್ ವಿ ಶೇಪ್ ಬರುತ್ತೆ. ಫ್ರಂಟ್ ಪಾರ್ಟ್ ಆಯ್ತಲ್ವ. ಇದು ನೆಕ್ಕು ಮತ್ತು ಶೋಲ್ಡರ್ ಡೌನ್ ಮಾರ್ಕ್ ಮಾಡಿದ್ದೀವಿ. ಕ್ರಾಸ್ ಬೆಲ್ಟ್ ಹಾಕ್ಕೊಳ್ಳೋಣ. 4 ಇಂಚು ತೊಗೊಂಡ್ರು ಸಾಕು ಇವ್ರಿಗೆ. ಮತ್ತು ಇಲ್ಲಿಂದ ಡಾಟ್ಸು ಅಷ್ಟೇ 4 ಇಂಚ್ ತೊಗೊತೀನಿ. ಇದು ಕೆಲವ್ರಿಗೆ ಕನ್ಫ್ಯೂಸ್ ಆಗುತ್ತೆ, ನೋಡ್ಕೊಳ್ಳಿ. ಇದು ಕ್ರಾಸ್ ಬೆಲ್ಟ್ ಹತ್ರ ಬಂದು 4 ಇಂಚಲ್ಲಿ ತೊಗೊಂಡ್ರೆ ಲಾಸ್ಟಿಗೆ ಬಂದು 4 ಇಂಚ್ ತೊಗೋಬೇಕು. 1 ಇಂಚ್ ಕಮ್ಮಿ ಮಾಡ್ಕೋಬೇಕು. ಅಂದರೆ 3 ಇಂಚ್ ಬರುತ್ತೆ. ನೋಡಿ ರೆಡಿ 3 ಇಂಚ್ ಸಿಗುತ್ತೆ. ನೋಡಿ ಈ ಥರ ಡಾಟ್ಸ್ ಇಟ್ಕೋಬೇಕು ಫಸ್ಟಲ್ಲಿ. ನಾವು ಒಂದೇ ಸಲ ಲೈನ್ ಎಳೆದುಬಿಟ್ಟು ಅದು ಚೆನ್ನಾಗಿ ಬಂದಿಲ್ಲ ಅಂದರೆ ಒರೆಸಿ ಮತ್ತೆ ಮಾಡ್ತಾ ಇರಬೇಕಾಗತ್ತೆ. ನೋಡಿ ಈ ಥರ ಕ್ರಾಸ್ ಬೆಲ್ಟು ಫ್ರಂಟ್ ಪಾರ್ಟ್ಗೆ ಎಷ್ಟು ಮಾರ್ಕ್ ಮಾಡಿದ್ದೀವಿ. ಇವಾಗ ಇದರಲ್ಲಿ ಡಾಟ್ಸ್ ಹಾಕ್ಕೊಳ್ಳೋದು ಯಾವ ಥರ ಅಂತ ಕೆಲವರು ತುಂಬ ಡೌಟ್ ಇರುತ್ತೆ. ನೋಡಿ ಎರಡರಲ್ಲಿ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಅಷ್ಟಿದೆ ನೋಡಿ. 4.25 ಇದೆಯಲ್ವಾ, 2.25 ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಇವೆರಡು ಸೆಂಟ್ರಿಗೆ ಒಂದು ಮಾರ್ಕ್ ಬರುತ್ತೆ. ನೋಡಿ ಈ ಕಂಕ್ಲ ಶೇಪ್ ಆ ಕಡೆಯಿಂದ ಒಂದಿಷ್ಟು ಇದೊಂದು 2 ಇಲ್ಲಿ. ಇದು 1 2 ಕಾಲು ತೊಗೊತೀನಿ ನಾನು ಸಾಕು. ಮತ್ತು ಇಲ್ಲೊಂದೊಂದು ಡಾಟ್ ಬರುತ್ತಲ್ವ ಸೈಡಲ್ಲಿ, ಅದೊಂದು ಸ್ವಲ್ಪ ಕೆಳಗಡೆಯಿಂದ ಕ್ರಾಸಾಗಿ ತೊಗೊಂಡ್ರೆ ಕಪ್ಸ್ ಎಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ಥರ ಡಾಟ್ಸ್ ಎಲ್ಲ ಆಯಿತು. ನಾವು ಇವಾಗ ಕಟ್ಟಿಂಗ್ ಮಾಡ್ಕೊಳ್ಳೋಣ. ವಿಡಿಯೋ ಮಾಡೋಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಲೆಂತ್ ಆದ್ರೂ ಇವತ್ತು ಮಾಡ್ತಾಯಿದ್ದೀನಿ ವಿಡಿಯೋ. ನೋಡಿ ಈ ಥರ ಕಟ್ಟಿಂಗ್ ಇಟ್ಕೋಬೇಕು. ಶೇಪ್ ತೆಗೆದುಕೊಳ್ಳೋಣ ಫಸ್ಟು. ನೋಡಿ ನಾನು ಲಾಸ್ಟ್ ತನಕನೂ ತೆಗಿಲಿಲ್ಲ, ಇಲ್ಲೂ ಅಷ್ಟೇ ಲಾಸ್ಟ್ ತನಕನೂ ತೆಗಿಲಿಲ್ಲ, ಸೆಂಟ್ರಲ್ಲಿ ಮಾತ್ರ ಕಟ್ ಮಾಡಿದ್ದೀನಿ. ಇದಾಯ್ತಲ್ವ, ಇಲ್ಲೊಂದು ಡಾಟ್ ಇಟ್ಕೊಂಡ್ಬಿಡೋಣ. ಮತ್ತು ಹೆವಿ ಶೇಪ್ನ ಕಟ್ ಮಾಡ್ಕೊಳ್ಳೋಣ.
ಇದಿಷ್ಟು ಕಟ್ಟಿಂಗ್ ಫ್ರಂಟ್ ಪಾರ್ಟ್ ಆಯ್ತಲ್ವಾ. ನೋಡಿ, ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ.